ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಮುಖ್ಯಮಂತ್ರಿ ಸಿ.ಎಂ. ಸಿದ್ದರಾಮಯ್ಯವರು ಫೆಬ್ರವರಿ 22ರಂದು ಬರುವ ಸಂಭವವಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಈಗ ಸಂಬಂಧಪಟ್ಟಂತೆ ಕ್ರಿಮ್ಸ್ನ ನಿರ್ದೇಶಕರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಮೇಡಮ್, ಸಿ.ಎಂ. ಅವರು ಬರ್ತಾ ಇದ್ದಾರೆ, ತಯಾರಿಗಳು ಯಾವ ರೀತಿ ನಡೆದಿದೆ? ಸಿ.ಎಂ. ಬರೋದು 22ಕ್ಕೆ ಬರ್ತಾರೆ ಅನ್ನೋ ಒಂದು ನಮಗೆ ಮೆಸೇಜ್ ಸಿಕ್ಕಿದೆ. ಅದರಿಂದ ನಾವು ನಮ್ಮ ಅಧಿಕೃತವಾಗಿ ಉದ್ಘಾಟನೆಗೋಸ್ಕರ ಇಲ್ಲಿ ಸ್ಥಳ ಪರಿಶೀಲನೆ ಮತ್ತು ಸ್ಟೇಜ್ದು ಅದರದ್ದೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದೀವಿ. ಎಮ್.ಎಲ್.ಎ ಮತ್ತು ಡಿ.ಸಿ ಮೇಡಮ್ ಅವರು ಎಲ್ಲ ಬಂದು ಪರಿಶೀಲಿಸಿ ಹೋಗಿದ್ದಾರೆ. ಈಗ ಮುಂದಿನ ಹಂತಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಮೀಟಿಂಗಲ್ಲಿ ಇದನ್ನು ಮಾಡಿಕೊಂಡು ನಾವು ಕೆಲಸವನ್ನು ಶುರು ಮಾಡಬೇಕಾಗಿದೆ. ಆಸ್ಪತ್ರೆಯಲ್ಲಿ ಯಾವ್ಯಾವ ಸೌಲಭ್ಯಗಳು ಈಗ ಸೇವೆಗಳು ಸಿಗ್ತಾ ಇದೆ ಮತ್ತು ಯಾವ ಹಂತದಲ್ಲಿದೆ ಮೇಡಮ್? ನಮ್ಮ ಇದು 450 ಹಾಸ್ಪಿಟ್ಲು ಈಗ ಎಲ್ಲ ಕಾರ್ಯಾರಂಭ ಆಗಿದೆ. ಕೆಲವೊಂದು ಇದು ಕ್ಯಾನ್ಸರ್ದು ಬಂಕರು ಫೈನಲ್ ಸ್ಟೇಜಲ್ಲಿದೆ. ಮತ್ತು ಟ್ರಾಮಾ ಇದು ICU ಎಲ್ಲ ಸ್ಟಾರ್ಟ್ ಆಗಿದೆ. MRI ಫೈನಲ್ಲು ವರ್ಕ್ ಆರ್ಡರ್ ಕೊಟ್ಟಿರೋ ಇನ್ನು 3 ತಿಂಗಳಲ್ಲಿ ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾರೆ. ಎಕ್ವಿಪ್ಮೆಂಟ್ಸ್ ಎಲ್ಲ ಟೆಂಡರ್ ಆಗಿದೆ, ಸಪ್ಲೈ ಆಗ್ತಾ ಇದೆ. ಇನ್ನೊಂದು 2 ಮಂತ್ಸ್ ಒಳಗೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಬಂದು ಇನ್ಸ್ಟಾಲೇಷನ್ ಮಾಡ್ತಾರೆ. ಒಟ್ಟಿನಲ್ಲಿ ಈಗ ಮಲ್ಟಿ ಸ್ಪೆಷಾಲಿಟಿ ಆಗಿದೆ ಆಸ್ಪತ್ರೆ. ಮಲ್ಟಿ ಸ್ಪೆಷಾಲಿಟಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲೇ. ನೆಕ್ಸ್ಟು ಇದಕ್ಕಿಂತ ಉತ್ತಮ ಸೇವೆಗಳು ಸೂಪರ್ ಸ್ಪೆಷಾಲಿಟಿಲಿ ಬರಬೇಕು. ಅದನ್ನು ಈ ವರ್ಷ ನಮಗೆ ಕೊಡೋ ಭರವಸೆ ಇದೆ. ಜನರದ್ದು ಕೂಡ ಒಂದು ಡಿಮಾಂಡ್ ಇದೆ, ಅತ್ಯಾಧುನಿಕ ಮಷಿನರಿಗಳು ಬೇಕು ಮತ್ತು ಸೇವೆಗಳು ಎಲ್ಲ ಸೇವೆಗಳು ಇಲ್ಲೇ ಸಿಗಬೇಕಂತ. ಹೌದು, ಅದಕ್ಕೋಸ್ಕರನೇ ಅದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಈ ಸರಿ ಅನೌನ್ಸ್ ಮಾಡೋ ಸಂಭವ ಜಾಸ್ತಿ ಇದೆ. ನೀವು ಕೂಡ ಮನವಿ ಮಾಡ್ಕೊಂಡಿದ್ರಲ್ಲ ಸರ್? ನಾವು ಡಿಪಾರ್ಟ್ಮೆಂಟಿಂದನೂ ನಾವು ಮನವಿ ಕಳಿಸಿದ್ದೀವಿ. ಅಗತ್ಯವಾಗಿರೋದು ಪ್ರಮುಖವಾಗಿ ಏನೇನು ಮಷಿನರಿಗಳು ಬೇಕಾಗುವಂಥದ್ದು ಮತ್ತು ವೈದ್ಯರುಗಳು, ಪ್ರಮುಖ ವೈದ್ಯರುಗಳು ಯಾರು ಬೇಕಾಗಿರೋದು? ಕ್ಯಾತ್ ಲ್ಯಾಬ್, ಕಾರ್ಡಿಯಾಲಜಿ, ಇದಕ್ಕೆ ಕಾರ್ಡಿಯಾಲಜಿಸ್ಟು, ನ್ಯೂರೋ ಸರ್ಜನ್ನು, ಪ್ಲಾಸ್ಟಿಕ್ ಸರ್ಜನ್ ಇದ್ದಾರೆ ನಮ್ಮ ಹತ್ರ. ಈಗ ನೆಕ್ಸ್ಟು ಪೀಡಿಯಾಟ್ರಿಕ್ ಸರ್ಜನ್ನು, ನೆಫ್ರಾಲಜಿಸ್ಟು, ಯೂರಾಲಜಿಸ್ಟು, ಇವರು ಬೇಕಾಗುತ್ತೆ. ಮೆಷಿನರಿಗಳು ಕ್ಯಾತ್ ಲ್ಯಾಬ್ ಮೆಷಿನ್ಸ್ ಬೇಕಾಗುತ್ತೆ. ಮತ್ತು ಇವಾಗ ನಮ್ಮ ಹೊಸ ಹಾಸ್ಪಿಟ್ಲಲ್ಲಿ 4-5 ಮಾಡ್ಯುಲರ್ OTs ಇದೆ. ಅದರಲ್ಲಿ ಎಲ್ಲ ಆಲ್ಮೋಸ್ಟು ಎಕ್ವಿಪ್ಮೆಂಟ್ಸ್ ಇದೆ. ಇನ್ನು ನ್ಯೂರೋ ಸರ್ಜರಿಗೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಗಳು ನ್ಯೂರೋ ಸರ್ಜನ್ಸ್ ಬೇಕಾಗುತ್ತೆ. ಟೆಸ್ಟ್ಗಳಿಗೆ ಮಾಡುವಂಥದ್ದು ಸೌಕರ್ಯ ಇದೆಯಾ? MRI ಇವಾಗ ನಮಗೆ ಆಗಿದೆ, ಟೆಂಡರ್ ಆಗಿದೆ, ಅದು ಸಪ್ಲೈ ಆರ್ಡರು ಸಿಕ್ಕಿದೆ ಕಂಪ್ನಿಯವರಿಗೆ. ಅವರು ಇನ್ನು 3 ತಿಂಗಳೊಳಗೆ ಬಂದು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು ಹಾಸ್ಪಿಟ್ಲಲ್ಲಿ. ಓಕೆ, ಇವಿಷ್ಟು ಕ್ರಿಮ್ಸ್ನ ನಿರ್ದೇಶಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾರವಾರಕ್ಕೆ ಬಂದು ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲ ತಯಾರಿಗಳು ಕೂಡ ನಡೆದಿದೆ. ಬಹಳ ಪ್ರಮುಖವಾಗಿ ಮಲ್ಟಿ ಸ್ಪೆಷಾಲಿಟಿ ಇರುವಂಥ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಪರಿವರ್ತಿಸಬೇಕು. ಆ ನಿಟ್ಟಿನಲ್ಲಿ CM ಅವರು ಯಾವುದೋ ಒಂದು ಘೋಷಣೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖವಾಗಿ ಖ್ಯಾತ ವೈದ್ಯರುಗಳು ಕೂಡ ಅಗತ್ಯವಾಗಿರುವಂಥದ್ದು. ಅಂದರೆ ಬೇರೆ ಕಡೆ ಆಸ್ಪತ್ರೆಗೆ ಹೋಗುವಂಥ ರೋಗಿಗಳಿಗೆ ಮುಂದಿನ ದಿನಗಳಲ್ಲಿ ಇಲ್ಲೇ ಸೇವೆಗಳು ಸಿಗಬೇಕೆಂಬ ಉದ್ದೇಶದಿಂದ ಇಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಅತ್ಯಾಧುನಿಕ ಯಂತ್ರಗಳು ಸೇರಿ ಮತ್ತು ಖ್ಯಾತ ವೈದ್ಯರುಗಳು ಕೂಡ ಸೇವೆ ಇಲ್ಲಿ ಸಿಗುವಂತಾಗಬೇಕೆಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಮುಖ್ಯಮಂತ್ರಿ ಸಿ.ಎಂ. ಸಿದ್ದರಾಮಯ್ಯವರು ಫೆಬ್ರವರಿ 22ರಂದು ಬರುವ ಸಂಭವವಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಈಗ ಸಂಬಂಧಪಟ್ಟಂತೆ ಕ್ರಿಮ್ಸ್ನ ನಿರ್ದೇಶಕರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಮೇಡಮ್, ಸಿ.ಎಂ. ಅವರು ಬರ್ತಾ ಇದ್ದಾರೆ, ತಯಾರಿಗಳು ಯಾವ ರೀತಿ ನಡೆದಿದೆ? ಸಿ.ಎಂ. ಬರೋದು 22ಕ್ಕೆ ಬರ್ತಾರೆ ಅನ್ನೋ ಒಂದು ನಮಗೆ ಮೆಸೇಜ್ ಸಿಕ್ಕಿದೆ. ಅದರಿಂದ ನಾವು ನಮ್ಮ ಅಧಿಕೃತವಾಗಿ ಉದ್ಘಾಟನೆಗೋಸ್ಕರ ಇಲ್ಲಿ ಸ್ಥಳ ಪರಿಶೀಲನೆ ಮತ್ತು ಸ್ಟೇಜ್ದು ಅದರದ್ದೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದೀವಿ. ಎಮ್.ಎಲ್.ಎ ಮತ್ತು ಡಿ.ಸಿ ಮೇಡಮ್ ಅವರು ಎಲ್ಲ ಬಂದು ಪರಿಶೀಲಿಸಿ ಹೋಗಿದ್ದಾರೆ. ಈಗ ಮುಂದಿನ ಹಂತಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಮೀಟಿಂಗಲ್ಲಿ ಇದನ್ನು ಮಾಡಿಕೊಂಡು ನಾವು ಕೆಲಸವನ್ನು ಶುರು ಮಾಡಬೇಕಾಗಿದೆ. ಆಸ್ಪತ್ರೆಯಲ್ಲಿ ಯಾವ್ಯಾವ ಸೌಲಭ್ಯಗಳು ಈಗ ಸೇವೆಗಳು ಸಿಗ್ತಾ ಇದೆ ಮತ್ತು ಯಾವ ಹಂತದಲ್ಲಿದೆ ಮೇಡಮ್? ನಮ್ಮ ಇದು 450 ಹಾಸ್ಪಿಟ್ಲು ಈಗ ಎಲ್ಲ ಕಾರ್ಯಾರಂಭ ಆಗಿದೆ. ಕೆಲವೊಂದು ಇದು ಕ್ಯಾನ್ಸರ್ದು ಬಂಕರು ಫೈನಲ್ ಸ್ಟೇಜಲ್ಲಿದೆ. ಮತ್ತು ಟ್ರಾಮಾ ಇದು ICU ಎಲ್ಲ ಸ್ಟಾರ್ಟ್ ಆಗಿದೆ. MRI ಫೈನಲ್ಲು ವರ್ಕ್ ಆರ್ಡರ್ ಕೊಟ್ಟಿರೋ ಇನ್ನು 3 ತಿಂಗಳಲ್ಲಿ ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾರೆ. ಎಕ್ವಿಪ್ಮೆಂಟ್ಸ್ ಎಲ್ಲ ಟೆಂಡರ್ ಆಗಿದೆ, ಸಪ್ಲೈ ಆಗ್ತಾ ಇದೆ. ಇನ್ನೊಂದು 2 ಮಂತ್ಸ್ ಒಳಗೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಬಂದು ಇನ್ಸ್ಟಾಲೇಷನ್ ಮಾಡ್ತಾರೆ. ಒಟ್ಟಿನಲ್ಲಿ ಈಗ ಮಲ್ಟಿ ಸ್ಪೆಷಾಲಿಟಿ ಆಗಿದೆ ಆಸ್ಪತ್ರೆ. ಮಲ್ಟಿ ಸ್ಪೆಷಾಲಿಟಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲೇ. ನೆಕ್ಸ್ಟು ಇದಕ್ಕಿಂತ ಉತ್ತಮ ಸೇವೆಗಳು ಸೂಪರ್ ಸ್ಪೆಷಾಲಿಟಿಲಿ ಬರಬೇಕು. ಅದನ್ನು ಈ ವರ್ಷ ನಮಗೆ ಕೊಡೋ ಭರವಸೆ ಇದೆ. ಜನರದ್ದು ಕೂಡ ಒಂದು ಡಿಮಾಂಡ್ ಇದೆ, ಅತ್ಯಾಧುನಿಕ ಮಷಿನರಿಗಳು ಬೇಕು ಮತ್ತು ಸೇವೆಗಳು ಎಲ್ಲ ಸೇವೆಗಳು ಇಲ್ಲೇ ಸಿಗಬೇಕಂತ. ಹೌದು, ಅದಕ್ಕೋಸ್ಕರನೇ ಅದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಈ ಸರಿ ಅನೌನ್ಸ್ ಮಾಡೋ ಸಂಭವ ಜಾಸ್ತಿ ಇದೆ.
ಅಂದ್ರೆ ನೀವು ಕೂಡ ಮನವಿ ಮಾಡ್ಕೊಂಡಿದ್ರಲ್ಲ ಸರ್? ನಾವು ಡಿಪಾರ್ಟ್ಮೆಂಟಿಂದನೂ ನಾವು ಮನವಿ ಕಳಿಸಿದ್ದೀವಿ. ಸೊ ಅಗತ್ಯವಾಗಿರೋದು ಪ್ರಮುಖವಾಗಿ ಏನೇನು ಮಷಿನರಿಗಳು ಬೇಕಾಗುವಂಥದ್ದು ಮತ್ತು ವೈದ್ಯರುಗಳು, ಪ್ರಮುಖ ವೈದ್ಯರುಗಳು ಯಾರ್ಯಾರು ಬೇಕಾಗ? ಬೇಕಾಗಿರೋದು ಕ್ಯಾತ್ ಲ್ಯಾಬ್, ಕಾರ್ಡಿಯಾಲಜಿ, ಇದಕ್ಕೆ ಕಾರ್ಡಿಯಾಲಜಿಸ್ಟು, ನ್ಯೂರೋ ಸರ್ಜನ್ನು, ಪ್ಲಾಸ್ಟಿಕ್ ಸರ್ಜನ್ ಇದ್ದಾರೆ ನಮ್ಮ ಹತ್ರ. ಈಗ ನೆಕ್ಸ್ಟು ಪೀಡಿಯಾಟ್ರಿಕ್ ಸರ್ಜನ್ನು, ನೆಫ್ರಾಲಜಿಸ್ಟು, ಯೂರಾಲಜಿಸ್ಟು, ಇವರು ಬೇಕಾಗುತ್ತೆ. ಮೆಷಿನರಿಗಳು ಕ್ಯಾತ್ ಲ್ಯಾಬ್ ಮೆಷಿನ್ಸ್ ಬೇಕಾಗುತ್ತೆ. ಮತ್ತು ಇವಾಗ ನಮ್ಮ ಹೊಸ ಹಾಸ್ಪಿಟ್ಲಲ್ಲಿ 5 ಮಾಡ್ಯುಲರ್ OTs ಇದೆ. ಅದರಲ್ಲಿ ಎಲ್ಲ ಆಲ್ಮೋಸ್ಟು ಎಕ್ವಿಪ್ಮೆಂಟ್ಸ್ ಇದೆ. ಇನ್ನು ನ್ಯೂರೋ ಸರ್ಜರಿಗೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಗಳು ನ್ಯೂರೋ ಸರ್ಜನ್ಸ್ ಬೇಕಾಗುತ್ತೆ. ಟೆಸ್ಟ್ಗಳಿಗೆ ಮಾಡುವಂಥದ್ದು ಸೌಕರ್ಯ ಇದೆಯಾ? MRI ಇವಾಗ ನಮಗೆ ಆಗಿದೆ, ಟೆಂಡರ್ ಆಗಿದೆ, ಅದು ಸಪ್ಲೈ ಆರ್ಡರು ಸಿಕ್ಕಿದೆ ಕಂಪ್ನಿಯವರಿಗೆ. ಅವರು ಇನ್ನು 3 ತಿಂಗಳೊಳಗೆ ಬಂದು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು ಹಾಸ್ಪಿಟ್ಲಲ್ಲಿ. ಓಕೆ. ಇವಿಷ್ಟು ಕ್ರಿಮ್ಸ್ನ ನಿರ್ದೇಶಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾರವಾರಕ್ಕೆ ಬಂದು ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲ ತಯಾರಿಗಳು ಕೂಡ ನಡೆದಿದೆ. ಬಹಳ ಪ್ರಮುಖವಾಗಿ ಮಲ್ಟಿ ಸ್ಪೆಷಾಲಿಟಿ ಇರುವಂಥ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಪರಿವರ್ತಿಸಬೇಕು. ಆ ನಿಟ್ಟಿನಲ್ಲಿ CM ಅವರು ಯಾವುದೋ ಒಂದು ಘೋಷಣೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖವಾಗಿ ಖ್ಯಾತ ವೈದ್ಯರುಗಳು ಕೂಡ ಅಗತ್ಯವಾಗಿರುವಂಥದ್ದು. ಅಂದರೆ ಬೇರೆ ಕಡೆ ಆಸ್ಪತ್ರೆಗೆ ಹೋಗುವಂಥ ರೋಗಿಗಳಿಗೆ ಮುಂದಿನ ದಿನಗಳಲ್ಲಿ ಇಲ್ಲೇ ಸೇವೆಗಳು ಸಿಗಬೇಕೆಂಬ ಉದ್ದೇಶದಿಂದ ಇಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಅತ್ಯಾಧುನಿಕ ಯಂತ್ರಗಳು ಸೇರಿ ಮತ್ತು ಖ್ಯಾತ ವೈದ್ಯರುಗಳು ಕೂಡ ಸೇವೆ ಇಲ್ಲಿ ಸಿಗುವಂತಾಗಬೇಕೆಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು ಫೆಬ್ರವರಿ 22ರಂದು ಬರುವ ಸಂಭವವಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳ ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಈಗ ಸಂಬಂಧಪಟ್ಟಂತೆ ಕ್ರಿಮ್ಸ್ನ ನಿರ್ದೇಶಕರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಮೇಡಮ್, CM ಅವರು ಬರ್ತಾ ಇದ್ದಾರೆ, ತಯಾರಿಗಳು ಯಾವ ರೀತಿ ನಡೆದಿದೆ? CM ಬರೋದು 22ಕ್ಕೆ ಬರ್ತಾರೆ ಅನ್ನೋ ಒಂದು ನಮಗೆ ಮೆಸೇಜ್ ಸಿಕ್ಕಿದೆ. ಅದರಿಂದ ನಾವು ನಮ್ಮ ಅಧಿಕೃತವಾಗಿ ಉದ್ಘಾಟನೆಗೋಸ್ಕರ ಇಲ್ಲಿ ಸ್ಥಳ ಪರಿಶೀಲನೆ ಮತ್ತು ಸ್ಟೇಜ್ದು ಅದರದ್ದೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದೀವಿ. MLA ಮತ್ತು DC ಮೇಡಮ್ ಅವರು ಎಲ್ಲ ಬಂದು ಪರಿಶೀಲಿಸಿ ಹೋಗಿದ್ದಾರೆ. ಈಗ ಮುಂದಿನ ಹಂತಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಮೀಟಿಂಗಲ್ಲಿ ಇದನ್ನು ಮಾಡಿಕೊಂಡು ನಾವು ಕೆಲಸವನ್ನು ಶುರು ಮಾಡಬೇಕಾಗಿದೆ. ಆಸ್ಪತ್ರೆಯಲ್ಲಿ ಯಾವ್ಯಾವ ಸೌಲಭ್ಯಗಳು ಈಗ ಸೇವೆಗಳು ಸಿಗ್ತಾ ಇದೆ ಮತ್ತು ಯಾವ ಹಂತದಲ್ಲಿದೆ ಮೇಡಮ್? ನಮ್ಮ ಇದು 450 ಹಾಸ್ಪಿಟ್ಲು ಈಗ ಎಲ್ಲ ಕಾರ್ಯಾರಂಭ ಆಗಿದೆ. ಕೆಲವೊಂದು ಇದು ಕ್ಯಾನ್ಸರ್ದು ಬಂಕರು ಫೈನಲ್ ಸ್ಟೇಜಲ್ಲಿದೆ. ಮತ್ತು ಟ್ರಾಮಾ ಇದು ICU ಎಲ್ಲ ಸ್ಟಾರ್ಟ್ ಆಗಿದೆ. MRI ಫೈನಲ್ಲು ವರ್ಕ್ ಆರ್ಡರ್ ಕೊಟ್ಟಿರೋ, ಇನ್ನು 3 ತಿಂಗಳಲ್ಲಿ ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾರೆ. ಎಕ್ವಿಪ್ಮೆಂಟ್ಸ್ ಎಲ್ಲ ಟೆಂಡರ್ ಆಗಿದೆ, ಸಪ್ಲೈ ಆಗ್ತಾ ಇದೆ. ಇನ್ನೊಂದು 2 ಮಂತ್ಸ್ ಒಳಗೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಬಂದು ಇನ್ಸ್ಟಾಲೇಷನ್ ಮಾಡ್ತಾರೆ. ಒಟ್ಟಿನಲ್ಲಿ ಈಗ ಮಲ್ಟಿ ಸ್ಪೆಷಾಲಿಟಿ ಆಗಿದೆ ಆಸ್ಪತ್ರೆ. ಮಲ್ಟಿ ಸ್ಪೆಷಾಲಿಟಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲೇ. ನೆಕ್ಸ್ಟು ಇದಕ್ಕಿಂತ ಉತ್ತಮ ಸೇವೆಗಳು ಸೂಪರ್ ಸ್ಪೆಷಾಲಿಟಿಲಿ ಬರಬೇಕು. ಅದನ್ನು ಈ ವರ್ಷ ನಮಗೆ ಕೊಡೋ ಭರವಸೆ ಇದೆ. ಜನರದ್ದು ಕೂಡ ಒಂದು ಡಿಮಾಂಡ್ ಇದೆ, ಅತ್ಯಾಧುನಿಕ ಮಷಿನರಿಗಳು ಬೇಕು ಮತ್ತು ಸೇವೆಗಳು ಎಲ್ಲ ಸೇವೆಗಳು ಇಲ್ಲೇ ಸಿಗಬೇಕಂತ. ಹೌದು, ಅದಕ್ಕೋಸ್ಕರನೇ ಅದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಈ ಸರಿ ಅನೌನ್ಸ್ ಮಾಡೋ ಸಂಭವ ಜಾಸ್ತಿ ಇದೆ. ನೀವು ಕೂಡ ಮನವಿ ಮಾಡ್ಕೊಂಡಿದ್ರಲ್ಲ ಸರ್? ನಾವು ಡಿಪಾರ್ಟ್ಮೆಂಟಿಂದನೂ ನಾವು ಮನವಿ ಕಳಿಸಿದ್ದೀವಿ. ಸೊ ಅಗತ್ಯವಾಗಿರೋದು ಪ್ರಮುಖವಾಗಿ ಏನೇನು ಮಷಿನರಿಗಳು ಬೇಕಾಗುವಂಥದ್ದು ಮತ್ತು ವೈದ್ಯರುಗಳು, ಪ್ರಮುಖ ವೈದ್ಯರುಗಳು ಯಾರ್ಯಾರು ಬೇಕಾಗಿರೋದು ಕ್ಯಾತ್ ಲ್ಯಾಬ್, ಕಾರ್ಡಿಯಾಲಜಿ, ಇದಕ್ಕೆ ಕಾರ್ಡಿಯಾಲಜಿಸ್ಟು, ನ್ಯೂರೋ ಸರ್ಜನ್ನು, ಪ್ಲಾಸ್ಟಿಕ್ ಸರ್ಜನ್ ಇದ್ದಾರೆ ನಮ್ಮ ಹತ್ರ. ಈಗ ನೆಕ್ಸ್ಟು ಪೀಡಿಯಾಟ್ರಿಕ್ ಸರ್ಜನ್ನು, ನೆಫ್ರಾಲಜಿಸ್ಟು, ಯೂರಾಲಜಿಸ್ಟು, ಇವರು ಬೇಕಾಗುತ್ತೆ. ಮೆಷಿನರಿಗಳು ಕ್ಯಾತ್ ಲ್ಯಾಬ್ ಮೆಷಿನ್ಸ್ ಬೇಕಾಗುತ್ತೆ. ಮತ್ತು ಇವಾಗ ನಮ್ಮ ಹೊಸ ಹಾಸ್ಪಿಟ್ಲಲ್ಲಿ 5 ಮಾಡ್ಯುಲರ್ OTs ಇದೆ. ಅದರಲ್ಲಿ ಎಲ್ಲ ಆಲ್ಮೋಸ್ಟು ಎಕ್ವಿಪ್ಮೆಂಟ್ಸ್ ಇದೆ. ಇನ್ನು ನ್ಯೂರೋ ಸರ್ಜರಿಗೆ ಬೇಕಾದಂಥ ಇನ್ಸ್ಟ್ರೂಮೆಂಟ್ಗಳು ನ್ಯೂರೋ ಸರ್ಜನ್ಸ್ ಬೇಕಾಗುತ್ತೆ. ಟೆಸ್ಟ್ಗಳಿಗೆ ಮಾಡುವಂಥದ್ದು ಸೌಕರ್ಯ ಇದೆಯಾ? MRI ಇವಾಗ ನಮಗೆ ಆಗಿದೆ, ಟೆಂಡರ್ ಆಗಿದೆ, ಅದು ಸಪ್ಲೈ ಆರ್ಡರು ಸಿಕ್ಕಿದೆ ಕಂಪ್ನಿಯವರಿಗೆ. ಅವರು ಇನ್ನು 3 ತಿಂಗಳೊಳಗೆ ಬಂದು ಇಲ್ಲಿ ಇನ್ಸ್ಟಾಲ್ ಮಾಡಬೇಕು ಹಾಸ್ಪಿಟ್ಲಲ್ಲಿ. ಓಕೆ. ಇವಿಷ್ಟು ಕ್ರಿಮ್ಸ್ನ ನಿರ್ದೇಶಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾರವಾರಕ್ಕೆ ಬಂದು ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲ ತಯಾರಿಗಳು ಕೂಡ ನಡೆದಿದೆ. ಬಹಳ ಪ್ರಮುಖವಾಗಿ ಮಲ್ಟಿ ಸ್ಪೆಷಾಲಿಟಿ ಇರುವಂಥ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಪರಿವರ್ತಿಸಬೇಕು. ಆ ನಿಟ್ಟಿನಲ್ಲಿ CM ಅವರು ಯಾವುದೋ ಒಂದು ಘೋಷಣೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖವಾಗಿ ಖ್ಯಾತ ವೈದ್ಯರುಗಳು ಕೂಡ ಅಗತ್ಯವಾಗಿರುವಂಥದ್ದು. ಅಂದರೆ ಬೇರೆ ಕಡೆ ಆಸ್ಪತ್ರೆಗೆ ಹೋಗುವಂಥ ರೋಗಿಗಳಿಗೆ ಮುಂದಿನ ದಿನಗಳಲ್ಲಿ ಇಲ್ಲೇ ಸೇವೆಗಳು ಸಿಗಬೇಕೆಂಬ ಉದ್ದೇಶದಿಂದ ಇಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಅತ್ಯಾಧುನಿಕ ಯಂತ್ರಗಳು ಸೇರಿ ಮತ್ತು ಖ್ಯಾತ ವೈದ್ಯರುಗಳು ಕೂಡ ಸೇವೆ ಇಲ್ಲಿ ಸಿಗುವಂತಾಗಬೇಕೆಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.